ತಮ್ಮ ಅಮೇರಿಕ ಪ್ರವಾಸದಲ್ಲಿ ಮಾತನಾಡಿದ ಅನೇಕ ವಿಚಾರಗಳನ್ನು ಭಾರತೀಯ ಜನತಾ ಪಕ್ಷದ ಅತ್ಯುನ್ನತ ನಾಯಕರು ಅಲ್ಲಿಂದ ಕೊನೆಯ ಕಾರ್ಯಕರ್ತನವರೆಗೆ ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಅವರ ಅಭಿಪ್ರಾಯ ಹೀಗಿದೆ: ರಾಹುಲ್ ಗಾಂಧಿಯವರು ಹೊರದೇಶಕ್ಕೆ ಹೋದಾಗ ಸತ್ಯವನ್ನು ನುಡಿಯಬಾರದು, ಸುಳ್ಳನ್ನು ಮಾತ್ರ ಹೇಳಬೇಕು ಅಂತ ಅನ್ನುವ ಆಗ್ರಹ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, ಅವರು ಎತ್ತಿರುವ ಅನೇಕ ಪ್ರಶ್ನೆಗಳಿಗೆ ಭಾರತೀಯ ಜನತಾ ಪಕ್ಷದ ನಾಯಕರು ಉತ್ತರ ಕೊಡ್ತಾ ಇಲ್ಲ. ತಮಗೆ ಅನುಕೂಲಕರವಾದ ಒಂದು ಅಂಶವನ್ನು ಮಾತ್ರ ಎತ್ತಿಕೊಂಡು ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮೀಸಲಾತಿಯನ್ನು ಕುರಿತ ಪ್ರಶ್ನೆಯನ್ನು ಎತ್ತಿ ಅದನ್ನು ತಿರುಗುಬಾಣವನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮೀಸಲಾತಿ ಎಲ್ಲಿಯವರೆಗೆ ಈ ದೇಶದಲ್ಲಿ ಸಮಾನತೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬರ್ತದೆ, ಅಲ್ಲಿಯವರೆಗೆ ಮೀಸಲಾತಿಯನ್ನು ಮುಂದುವರಿಸ್ತೇವೆ. ಆ ನಂತರ ಸಮಾನತೆ ಬಂದಿದೆ ಅಂತ ಆದಮೇಲೆ ಅದರ ಬಗ್ಗೆ ಪುನರಾಲೋಚನೆ ಮಾಡ್ತಕ್ಕಂಥ ಚಿಂತನೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ನಿಲುವು ಮತ್ತು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲಿಯವರೆಗೆ ಸಾಮಾಜಿಕ ಸಮಾನತೆ ಬರೋದಿಲ್ಲ, ಆರ್ಥಿಕ ಸಮಾನತೆ ಬರೋದಿಲ್ಲ, ಅಲ್ಲಿಯವರೆಗೆ ಮೀಸಲಾತಿ ಒಂದು ಅನಿವಾರ್ಯವಾದ ಸಾಧನ ಅವರನ್ನು ಮೇಲಕ್ಕೆತ್ತೋದಕ್ಕೆ. ಆ ಸಾಧನವನ್ನು ನಿರಂತರವಾಗಿ ಬಳಸಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ. ಈ ಮೀಸಲಾತಿ ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇವತ್ತಿಲ್ಲ. ದೇಶದ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಇದೆ. ಆರ್ಥಿಕವಾಗಿ ಹಿಂದುಳಿದ, ಯಾರನ್ನು ನಾವು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲಿನವರು ಅಂತ ಕರಿತೇವೆ, ಅವರಿಗೆ ಮೀಸಲಾತಿ ಇದೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ. ಕೆಳಗಿನ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಇದೆ. ಆದ್ದರಿಂದ ಮೀಸಲಾತಿ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಅಂತ ಭಾವಿಸೋದು ಇವತ್ತು ಅಪ್ರಸ್ತುತವಾದದ್ದು ಮತ್ತು ತಪ್ಪು ಕಲ್ಪನೆ. ಆದರೆ ರಾಹುಲ್ ಗಾಂಧಿಯವರನ್ನು ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ವಸ್ತುಸ್ಥಿತಿಯನ್ನು ತಿರುಚುವ ಪ್ರಯತ್ನ ಮತ್ತು ಹತಾಶ ಪ್ರಯತ್ನ ಅಂತೇಳಿ ನಾನು ಕರಿತೇನೆ BJP ನಾಯಕರಿಗೆ.